ನಾವು ಬೆಲ್ಟ್ ಇರೋ ಪ್ರಿನ್ಸೆಸ್ ಕಟ್ ಬ್ಲೌಸ್ ಮಾಡಿದ್ವಿ. ಅದಕ್ಕೆ ಹಿಂದೆ ಡೋರಿ ಹಾಕಿದ್ವಿ. ಈಗ ಅದಕ್ಕೆ ಟಸಲ್ಸ್ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲು ನಾವು ಇಲ್ಲಿ ಟಸಲ್ಸ್ ಅನ್ನು ಉಲ್ಟಾ ಮಾಡೋಣ ಮತ್ತು ನಾವು ಹೆಚ್ಚುವರಿಯಾಗಿ ಇಟ್ಟಿರೋ ಡೋರಿಗೆ ದಾರದಿಂದ ಗಂಟ್ ಹಾಕೋಣ. ಆಮೇಲೆ ಇಲ್ಲಿ ನಾವು ಮೊದಲು ಮಣಿಗಳನ್ನ ಬಳಸೋಣ. ಮೊದಲ ಸಾಲಿನಲ್ಲಿ ನಾವು 10 ಮಣಿಗಳನ್ನ ತಗೊಳ್ಬೇಕು. ನಾವಿಲ್ಲಿ 10 ಮಣಿಗಳನ್ನ ತೆಗೆದುಕೊಂಡಿದ್ದೇವೆ. ಅದರ ನಂತರ ನಾವು ಕೆಳಗೆ ಗಿನಿ ಹಾಕಲಿದ್ದೇವೆ. ಇಲ್ಲಿ ನಾವು 3 ಗಿನಿಗಳನ್ನ ಬಳಸ್ತಿದ್ದೀವಿ. ಆದ್ರೆ ನಿಮ್ಮ ಇಷ್ಟದಂತೆ ನೀವು 3 ಅಥವಾ 4 ಗಿನಿಗಳನ್ನ ಬಳಸಬಹುದು. ಇಲ್ಲಿ ನಾವು ಗಿನಿಯನ್ನು ಫಿಟ್ ಮಾಡೋಣ ಮತ್ತು ಮೊದಲು ಬಳಸಿದ 10 ಮಣಿಗಳ ಮೂಲಕ ದಾರವನ್ನು ವಾಪಸ್ ತರೋಣ. ಇದರಿಂದ ಮೊದಲ ಸಾಲು ಗಟ್ಟಿಯಾಗುತ್ತದೆ. ಹಿಂಗ ಮಾಡಿದ ಸಾಲನ್ನ ಸೆಟ್ ಮಾಡೋಣ. ಈ ಸಾಲನ್ನ ಸರಿಯಾಗಿ ಸರಿ ಹೊಂದಿಸಿ ಬೇರೆಯವರು ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಳ್ಳುವಂತೆ ಕ್ರಮವಾಗಿ ಮತ್ತು ಸ್ಪಷ್ಟವಾಗಿ ಸೆಟ್ ಮಾಡ್ತಿದೀವಿ. ಈ ರೀತಿ ನಾವು ಸಾಲನ್ನ ಸರಿಯಾಗಿ ಜೋಡಿಸ್ತಿದೀವಿ. ಅದರ ನಂತರ ನಾವಿಲ್ಲಿ ಗಂಟ್ ಹಾತ್ರ. ಗಂಟ್ ಹಾಕಿದ ನಂತರ ನಾವಿಲ್ಲಿ 2ನೇ ಸಾಲನ್ನ ಶುರು ಮಾಡೋಣ. ಎರಡನೇ ಸಾಲಿನಲ್ಲಿ ಮೊದಲು ನಾವು ಇಲ್ಲಿ 7 ಮಣಿಗಳನ್ನು ಬಳಸೋಣ. ಅದರ ನಂತರ ನಾವು ಇಲ್ಲಿ ಒಂದು ಗುಗ್ರಿ ಹಾಕೋಣ ಮತ್ತು ಅದಕ್ಕೆ ಗಂಟು ಹಾಕೋಣ. ಆಮೇಲೆ ಗುಗ್ರಿಯನ್ನು ಈ ರೀತಿ ಸೆಟ್ ಮಾಡೋಣ. ಅದರ ನಂತರ ನಾವು 4 ಮಣಿಗಳನ್ನ ಬಳಸೋಣ. ಇದರ ನಂತರ ನಾವಿಲ್ಲಿ ಟಾಸಲ್ಸ್ ಹಾಕೋಣ ಮತ್ತು ಟಾಸಲ್ಸ್ಗೆ ಗಂಟು ಹಾಕೋಣ. ಆಮೇಲೆ ಮೊದಲು ಬಳಸಿದ ಮಣಿಗಳ ಮೂಲಕ ದಾರವನ್ನು ವಾಪಸ್ ತೆಗೆದುಕೊಳ್ಳೋಣ. ಆಮೇಲೆ ಈ ರೀತಿ 2ನೇ ಸಾಲನ್ನು ಸೆಟ್ ಮಾಡೋಣ ಮತ್ತು ಇಲ್ಲಿ ಗಂಟು ಹಾಕೋಣ. ಆಮೇಲೆ ನಿಮ್ ಇಷ್ಟದಂತೆ ನೀವು ಮೆಟೀರಿಯಲ್ ಬಳಸಬಹುದು. ನಾವು ಬಳಸುವ ಮಣಿಗಳಿಂದ ನಿಮ್ಗೆ ಸಾಲ್ ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಬೇಕಿದ್ರೆ ನಿಮ್ಮ ಇಷ್ಟದಂತೆ ಸೆಟ್ ಮಾಡಬಹುದು. ಈಗ ನಾವಿಲ್ಲಿ 3ನೇ ಸಾಲನ್ನು ಮಾಡೋಣ. ಮೊದಲು ಅದರಲ್ಲಿ 9 ಮಣಿಗಳನ್ನು ತೆಗೆದುಕೊಳ್ಳೋಣ. ಅದರ ನಂತರ ನಾವಿಲ್ಲಿ ಘುಗ್ರಿ ಬಳಸೋಣ. ಗುಗರಿಗೆ ನಾವು ಗಂಟು ಹಾಕೋಣ. ಗುಗರಿಯ ನಂತರ ನಾವಿಲ್ಲಿ 4 ಮಣಿಗಳನ್ನು ಬಳಸೋಣ. ಅದರ ನಂತರ ನಾವಿಲ್ಲಿ ಗಿನಿ ಬಳಸೋಣ ಮತ್ತು ಗಿನಿಗೆ ಗಂಟು ಹಾಕೋಣ. ಇದರ ನಂತರ ನಾವಿಲ್ಲಿ ಮಣಿಗಳನ್ನು ತೆಗೆದುಕೊಳ್ಳೋಣ. ನಿಮ್ಮ ಇಷ್ಟದಂತೆ ಮಣಿಗಳನ್ನು ತೆಗೆದುಕೊಳ್ಳಬಹುದು. ಈಗ ನಾವು 4 ಮಣಿಗಳನ್ನು ತಗೊಂಡಿದ್ದೇವೆ. ಅದರ ನಂತರ ನಾವು ಇಲ್ಲಿ ಟಸೆಲ್ಸ್ ಹಾಕೋಣ. ಟಸೆಲ್ಸ್ಗೆ ಗಂಟು ಹಾಕೋಣ ಮತ್ತು ಮೊದಲು ಬಳಸಿದ ಮಣಿಗಳ ಮೂಲಕ ದಾರವನ್ನು ವಾಪಸ್ ತರೋಣ. ಇದರಿಂದ ನಮ್ಮ ಈ ಸಾಲು ಗಟ್ಟಿಯಾಗುತ್ತದೆ. ನಿಮ್ಮ 3ನೇ ಸಾಲು ಕೂಡ ಸಿದ್ಧವಾಗಿದೆ. ಮತ್ತು ಗಂಟು ಹಾಕಿದ ನಂತರ ಇಲ್ಲಿ ಮುಂದಿನ ಸಾಲನ್ನು ಮಾಡೋಣ. ಮುಂದಿನ ಸಾಲನ್ನು ತೆತ್ಕೊಳ್ಳುವಾಗ ಮೊದಲು ನಾವು 8 ಮಣಿಗಳನ್ನ ತೆತ್ಕೊಳ್ತೀವಿ. ನಂತರ ಗುಗರಿಯನ್ನು ತೆತ್ಕೊಳ್ತೀವಿ. ಗುಗರಿ ತೆಗೆದುಕೊಂಡ ನಂತರ ನಾವಿಲ್ಲಿ 5 ಮಣಿಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ಗಿನಿಯನ್ನು ತೆಗೆದುಕೊಳ್ಳುತ್ತೇವೆ. ಹಾಗಾಗಿ ಎಲ್ಲಾ ಸಾಮಗ್ರಿಗಳನ್ನು ಇಲ್ಲಿ ಸೇರಿಸಲಾಗಿದೆ. ಅದರ ನಂತರ ನಾವು ಮಣಿಗಳನ್ನು ತೆಗೆದುಕೊಳ್ಳುತ್ತೇವೆ. ಇಲ್ಲಿಯೂ ನೀವು 5 ಮಣಿಗಳನ್ನು ಮಾತ್ರ ತೆಗೆದುಕೊಳ್ಳಬೇಕು ಮತ್ತು ನಂತರ ನೀವು ನಿಮ್ಮ ಇಚ್ಛೆಯಂತೆ ತೆಗೆದುಕೊಳ್ಳಬಹುದು. ಅದರ ನಂತರ ನಾವು ಇಲ್ಲಿ ಕುಚ್ಚುಗಳನ್ನು ಹಾಕುತ್ತೇವೆ. ಕುಚ್ಚುಗಳಲ್ಲಿ ಇಲ್ಲಿ ಗಂಟು ಹಾಕ್ತೀವಿ ಮತ್ತು ನಂತರ ಬಳಸಿದ ಎಲ್ಲಾ ಸಾಮಗ್ರಿಗಳಲ್ಲಿ ದಾರವನ್ನ ವಾಪಸ್ ತೆಗೆದುಕೊಳ್ತೀವಿ. ಇದರಿಂದ ನಮ್ಮ ಈ ಸಾಲು ಬಲವಾಗುತ್ತದೆ. ಹೀಗೆ ಎಲ್ಲಾ ಸಾಮಗ್ರಿಗಳಲ್ಲಿ ನಾವು ದಾರವನ್ನು ವಾಪಸ್ ತೆಗೆದುಕೊಂಡಿದ್ದೇವೆ. ಈಗ ನಾವು ಇಲ್ಲಿ ಗಂಟು ಹಾಕ್ತೇವೆ. ಗಂಟು ಹಾಕಿದ ನಂತರ ಮುಂದಿನ ಸಾಲನ್ನು ಮಾಡ್ತೇವೆ. ಅದರಲ್ಲಿ ನಾವು ಮೊದಲು 11 ಮಣಿಗಳನ್ನು ಹಾಕಬೇಕು. ಹಾಗಾಗಿ ಹೀಗೆ ನಾವು 11 ಮಣಿಗಳನ್ನು ತೆಗೆದುಕೊಳ್ಳುತ್ತೇವೆ. ಇದ ನಂತರ ನಾವಿಲ್ಲಿ ಗುಘರಿಯನ್ನು ಇಡಬೇಕು. ಹಾಗಾಗಿ ನಾವು ಗುಘರಿಯನ್ನು ಹಾಕ್ತೇವೆ. ಗುಘರಿಯಲ್ಲಿ ನಾವು ಈ ರೀತಿ ಗಂಟು ಹಾಕ್ತೇವೆ ಮತ್ತು ನಂತರ 5 ಮಣಿಗಳನ್ನು ತೆಗೆದುಕೊಳ್ತೇವೆ. ಅದರ ನಂತರ ನಾವಿಲ್ಲಿ ಆನೆಯನ್ನ ಹಾಕ್ತೇವೆ. ಅದರ ಬದಲಿಗೆ ನೀವು ಯಾವುದೇ ಸಾಮಗ್ರಿಯನ್ನು ಹಾಕ್ಬೋದು. ಅದರಲ್ಲಿ ನಾವು ಈ ರೀತಿ ಗಂಟು ಹಾಕ್ತೇವೆ.
ಈಗ ನಾವು ಇಲ್ಲಿ ಮಣಿಗಳನ್ನು ಬಳಸ್ತೇವೆ. ನೀವು ಇಲ್ಲಿ 5 ಮಣಿಗಳನ್ನು ಬಳಸಬೇಕು ಮತ್ತು ನಂತರ ನಾವು ಗಿಣಿಯನ್ನ ಹಾಕ್ತೇವೆ. ಗಿಣಿಯನ್ನ ಒಟ್ಟಿಗೆ ಸೇರಿಸ್ಬೇಕು. ಇಲ್ಲಿ ನಾವು 3 ಗಿಣಿಗಳನ್ನ ಬಳಸ್ತಿದ್ದೇವೆ. ಆದ್ರೆ ನೀವು ನಿಮ್ಮ ಇಚ್ಛೆಯಂತೆ ಬಳಸಬಹುದು. ಈಗ ನಾವು ಇಲ್ಲಿ ಗಿಣಿಯಲ್ಲಿ ಗಂಟು ಹಾಕಿ ಬಳಸಿದ ಎಲ್ಲಾ ಸಾಮಗ್ರಿಗಳಲ್ಲಿ ಸೂಜಿಯನ್ನ ವಾಪಸ್ ತೆಗೆದುಕೊಳ್ಳುತ್ತೇವೆ. ಈಗ ನಮ್ ಸಾಲು ಬಲವಾಗ್ತದೆ. ಈಗ ನಾವು ಅಲ್ಲಿ ಗಂಟು ಹಾಕ್ತೇವೆ. ನೀವಿಲ್ಲಿ 3ರಿಂದ 4 ಗಂಟೆಗಳನ್ನು ಹಾಕ್ಬೇಕು ಮತ್ತು ನಾವಿಲ್ಲಿ ಬಳಸಿದ ಸಾಮಗ್ರಿಗಳನ್ನೇ ನೀವು ಬಳಸಬೇಕು ಅಂತ ಏನಿಲ್ಲ. ನಿಮ್ ಬಳಿ ಲಭ್ಯವಿರುವ ಎಲ್ಲಾ ಸಾಮಗ್ರಿಗಳನ್ನು ನೀವು ಬಳಸಬಹುದು ಮತ್ತು ನಾವು ನಿರ್ಧರಿಸಿದ ಸಾಲು. ನೀವು ಅದೇ ಸಾಲನ್ನು ತೆಗೆದುಕೊಳ್ಳಬೇಕು ಎಂದೇನಿಲ್ಲ. ನಿಮ್ ಇಚ್ಛೆಯಂತೆ ಸಾಲನ್ನು ಮಾಡಬಹುದು. ನಿಮ್ ಇಚ್ಛೆಯಂತೆ ಮಣಿಗಳನ್ನು ಆರಿಸಿಕೊಳ್ಳಬಹುದು. ಹೀಗೆ ಇಲ್ಲಿ ನಮ್ಮ ಕುಚ್ಚು ಸಿದ್ಧವಾಗಿವೆ. ಹೀಗೆ ನಾವಿಲ್ಲಿ 5 ಸಾಲುಗಳನ್ನು ಮಾಡಿದ್ದೇವೆ. ನೀವು ಕುಚ್ಚಿನ ನೋಟವನ್ನು ನೋಡಬಹುದು.